ಫಸ್ಟ್ ಕಾಪಿ ಮೊದಲ ಪ್ರತಿ ರೆಡಿಯಾಗಿದೆ. ತುಂಬ ಅದ್ಭುತವಾಗಿ ಮೂಡಿಬಂದಿದೆ ಸಿನಿಮಾ. ನಾವು ಈ ಜುಲೈ ಅಷ್ಟೊತ್ತಿಗೆ ರಿಲೀಸ್ ಪ್ಲ್ಯಾನ್ ಮಾಡ್ತಾಯಿದ್ದೀವಿ, ಇನ್ನೂ ಡೇಟ್ ಫೈನಲ್ ಮಾಡಿಲ್ಲ. ಒಂದು ಕಲ್ಟ್ ಕ್ಲಾಸಿಕ್ ಸಿನಿಮಾ ಅದು. ಫ್ಯಾಮಿಲಿ ಆಡಿಯನ್ಸ್ ಇರ್ಬೋದು, ಆ್ಯಕ್ಷನ್ ಬೇಕಾದವರಿಗೆ ಆ್ಯಕ್ಷನ್ ಇರ್ಬೋದು, ಲವ್ ಬೇಕಾದ್ರೆ ಲವ್ ಇರ್ಬೋದು. ಸೊ ಎಲ್ಲ ಒಂದು ಎಲಿಮೆಂಟ್ಸ್ಗಳು ಇರುವಂಥ ಒಂದು ಹೈ ಕ್ವಾಲಿಟಿ ಸಿನಿಮಾ. ಈ ರಿಲೀಸ್ ಈ ಒಂದು ಫಸ್ಟ್ ಕಾಪಿ ರೆಡಿ ಆಗಿರೋ ಒಂದು ವಿಷಯನ ನಿಮ್ಮ ಜೊತೆ ಹಂಚ್ಕೊಳ್ಳೋಣ ಅಂತ ನಾನು ನಿಮಗೆ ಕರೆದಿದ್ದೆ ಇವತ್ತು. ಸೊ ಇನ್ನೇನಾದರೂ ನೀವು ಕೇಳೋದಿದ್ರೆ ಕೇಳಿ. ಸರ್, ರೀಲ್ಸ್ ವಿತ್ ರಾನಿ ಕಿರಣ್ ರಾಜ್ ಅಂತ ಹೇಳಿ ಫ್ಯಾನ್ಸ್ನ ಮೀಟ್ ಮಾಡೋ ಪ್ರಯತ್ನದಲ್ಲಿ ಎಷ್ಟು ಜನ ಫ್ಯಾನ್ಸ್ನ ಮೀಟ್ ಮಾಡೋದು ಹೇಗೆ ನಡೀತಾ ಇದೆ? ಪ್ರಮೋಷನ್ಸ್ ಈಗ ಸ್ಟಾರ್ಟ್ ಮಾಡಿದ್ದೀರಾ? ಅಂದರೆ ಆದಷ್ಟು ಈಗ ನನ್ನ ಆಡಿಯನ್ಸ್ ಏನಿದ್ದಾರೆ ಫಸ್ಟು ಅವ್ರನ್ನ ರೀಚ್ ಆಗಿ ಅವರಿಂದನೇ ನಮ್ಮದು ಸಾಂಗ್ಸ್ ಏನಿದೆ ಅದು ತುಂಬ ವೈರಲ್ ಆಗ್ತಿತ್ತು. ಸೊ ಇಟ್ಸ್ ಅ ಗ್ರ್ಯಾಟಿಟ್ಯೂಡ್ ಟುವರ್ಡ್ಸ್ ದೆಮ್ ಆ್ಯಂಡ್ ಒಂದು ರೀತಿ ಅವ್ರಿಗೂ ನನ್ನ ಮೀಟ್ ಮಾಡಬೇಕು ಅಂತ ಇರುತ್ತೆ. ಕೆಲವು ಸರಿ ಹೊರಗಡೆ ಇವೆಂಟಲ್ಲಿ ಆ ಸಂದರ್ಭ ಆಗೋದಿಲ್ಲ. ಸೊ ಐ ಥಾಟ್ ಇಟ್ಸ್ ಅ ಗುಡ್ ಪ್ಲಾಟ್ಫಾರ್ಮ್. ಅವರು ನನ್ನ ಮೀಟ್ ಮಾಡಿ ಒಂದು ಗೆಟ್ ಟುಗೆದರ್ ಥರನೂ ಆಗುತ್ತೆ. ಆ್ಯಂಡ್ ಜೊತೆಗೆ ಈಗ ಪ್ರತಿ ಒಂದು ಎಷ್ಟು ಅಂತ ನಾವು ದುಡ್ಡು ಕೊಟ್ಟು ಪುಷ್ ಮಾಡೋಕ್ಕಾಗುತ್ತೆ. ವಿ ನೀಡ್ ಸಮ್ ಆರ್ಗ್ಯಾನಿಕ್ ಸ್ಟಫ್. ಈಗ ಪ್ರತಿ ಹಂತದಲ್ಲೂ ಪೇಡ್ ಪ್ರಮೋಷನ್ ಒಂಥರ ಅದೇ ಹೋಗ್ತಿದೆ. ಸೊ ವಿ ಥಾಟ್ ಸಮಥಿಂಗ್ ಆರ್ಗ್ಯಾನಿಕ್ ವಿಲ್ ಟ್ರೈ. ಸೊ ಆ ಒಂದು ಇದರಲ್ಲೇ ಡೈರೆಕ್ಟರ್ಸ್ ಹೇಳಿದಾಗೆ ವಿ ಡಿಡ್ ದಿಸ್. ಸರ್, ಖುಷಿಯಿಂದ ನೀವು ಹೇಳ್ತಿದ್ರೆ ನಮ್ದು ಫಸ್ಟ್ ಕಾಪಿ ರೆಡಿ ಇದೆ, ಫಿಲಮ್ ರಿಲೀಸ್ ರೆಡಿ ಇದೀವಿ ಅಂತ ಇದ್ದಾರೆ. ಬಟ್ ಕನ್ನಡ ಇಂಡಸ್ಟ್ರಿಯಲ್ಲಿ ಒಂದು ಕ್ವೆಶ್ಚನ್ ಮಾರ್ಕ್. ಈವನ್ ಚೇಂಬರ್ ಅಲ್ಲಿ ಮೀಟಿಂಗ್ ಮಾಡ್ತಾರೆ, ಕನ್ನಡ ಇಂಡಸ್ಟ್ರಿನ ಬಂದ್ ಮಾಡ್ತೀವಿ, ಯಾರು ಫಿಲಮ್ ಮಾಡ್ತಿಲ್ಲ ಅಂತ ಹೇಳಿ. ಬಟ್ ಫಿಲಮ್ಸ್ ಗಳ ಸಂಖ್ಯೆ ಹಂಗೆ ಇದೆ, ರಿಲೀಸ್ ಆಗ್ತಾನೂ ಇದೆ. ಬಟ್ ಚೇಂಬರ್ ಬಂದ್ ಮಾಡುವಂತ ಒಂದು ಪ್ರಶ್ನೆ ಎದ್ದಿರುವಂತದ್ದು. ಆಸ್ ಅ ಡೈರೆಕ್ಟರ್, ಆಸ್ ಅನ್ ಆರ್ಟಿಸ್ಟ್, ಒಂದು ಕಾಪಿನ ರೆಡಿ ಮಾಡಿಕೊಂಡು ಇಂಡಸ್ಟ್ರಿನಲ್ಲಿ ಒಂದು ಪ್ರಾಮಿಸಿಂಗ್ ಫಿಲಮ್ ಆಗಿ ಹೊರಗೆ ಬಂದಿರುವಂತಹ ಸಿನಿಮಾ ರಾನಿ. ಸೊ ಹಾಗಿರುವಾಗ ಈ ಒಂದು ಪ್ರಶ್ನೆಗೆ ನಿಮ್ಮ ಉತ್ತರ ಈಗ ಎದ್ದಿರುವಂತಹ ಒಂದು ಪ್ರಶ್ನೆಗೆ? ಇದು ಆ್ಯಕ್ಚುಲಿ ಈ ಪ್ರಶ್ನೆ ಆಡಿಯನ್ಸ್ಗೂ ಎದ್ದಿಲ್ಲ, ಮತ್ತು ಯಾರು ರೆಗ್ಯುಲರ್ ಸಿನಿಮಾ ಮಾಡ್ತಿದ್ದಾರಲ್ಲ ಅವರಿಗೂ ಎದ್ದಿಲ್ಲ. ಇದು ಯಾರೋ ನಾನು ನೋಡ್ತಿರೋ ಪ್ರಕಾರ ಈಗ ಮಾತಾಡ್ತಾ ಇರೋರು ಸಿನಿಮಾ ಮಾಡಿ ಎಷ್ಟೋ ವರ್ಷ ಆಗಿದೆ. ಇದು ರೆಗ್ಯುಲರ್ ಪ್ರೊಡ್ಯೂಸರ್ಸ್ ಯಾರು ಮಾತಾಡ್ತಾ ಇಲ್ಲ. ಬಿಕಾಸ್ ರೆಗ್ಯುಲರ್ಸ್ ಪ್ರೊಡ್ಯೂಸರ್ಸು ಈಗ ಅಂದರೆ ರೆಗ್ಯುಲರ್ ಮೀನ್ಸ್ ಈಗ ಆ ಸಿನಿಮಾ ಏನು ಮಾಡ್ತಾ ಇದ್ದಾರೆ, ತುಂಬ ಪ್ಯಾಷನೆಟಿಕ್ ಪ್ರೊಡ್ಯೂಸರ್ ಬರ್ತಾ ಇದ್ದಾರೆ. ಹೊರಭಾಷೆ ಸಿನಿಮಾಗಳನ್ನು ನೋಡಿ ಆ ಕ್ವಾಲಿಟಿಯಲ್ಲಿ ನಾವು ಮಾಡಬೇಕು ಅಂತ ಬರ್ತಾ ಇದ್ದಾರೆ ಪ್ರೊಡ್ಯೂಸರ್. ಎಕ್ಸಾಂಪಲ್ ಈಗ ನಮ್ಮ ರಾನಿ ಪ್ರೊಡ್ಯೂಸರ್ ಇರ್ಬೋದು, ಅವ್ರು ಯಾವುದೇ ಬಿಸ್ನೆಸ್ ಕ್ಯಾಲ್ಕುಲೇಷನ್ ಹಾಕೊಂಡು ಬಂದಿಲ್ಲ. ತುಂಬ ಸಿನಿಮಾ ಪ್ಯಾಷನ್ ಇದೆ, ಒಂದು ಒಳ್ಳೆ ಸಿನಿಮಾ ಮಾಡಬೇಕು ಅಂತ ಬಂದಿದ್ದಾರೆ. ಅದೇ ಥರ ಆಡಿಯನ್ಸ್ ಕೂಡ ಒಳ್ಳೆ ಸಿನಿಮಾ ಬಂದರೆ ನೋಡ್ತಾ ಇದ್ದಾರೆ. ಈಗ ನೀವು ಈ ಸಿನಿಮಾ ಆಡಿಯನ್ಸ್ ಬರ್ತಾ ಇಲ್ಲ, ಥಿಯೇಟರ್ ಸ್ವಲ್ಪ ಸ್ಟ್ರೈಕ್ ಮಾಡೋಣ, ಬಂದ್ ಮಾಡೋಣ, ಈ ಎಲ್ಲ ಮಾತಾಡ್ತಾ ಇರೋರು ಇವ್ರು ಮಾತಾಡುವಾಗ ನೀವು ನೋಡಿ ಒಂದು ಮಾತು ಹೇಳ್ತಾರೆ, ಕಂಟೆಂಟ್ ಚೆನ್ನಾಗಿ ಬರಬೇಕು, ಕಂಟೆಂಟ್ ಚೆನ್ನಾಗಿ ಬರ್ತಾ ಇಲ್ಲ ಅಂತ. ಇದನ್ನು ಎಲ್ಲರೂ ಮಾತಾಡೋದು ನೀವು ಕೇಳಿಸ್ಕೊಳ್ತಾ ಇದ್ದೀರಿ. ಕಂಟೆಂಟ್ ಬರಬೇಕಂದ್ರೆ ಏನು ಮಾಡಬೇಕು? ಕೆಲಸ ಮಾಡಬೇಕು, ಟೈಮ್ ಕೊಡಬೇಕು ಅಲ್ವಾ? ಕಂಟೆಂಟ್ ಎಲ್ಲಿಂದ ಬರುತ್ತೆ? ಏನು ಮಾಡಬೇಕು? ಯಾರು ಮಾಡ್ತಾರೆ ಕಂಟೆಂಟು? ಅದಕ್ಕೆ ಏನಾದರೂ ಐಡಿಯಾ ಹೇಳಿದ್ದೀರಾ ನೀವು? ಏನಾದರೂ ಪ್ಲ್ಯಾನ್ ಮಾತಾಡ್ತಾ ಇದ್ದೀರಾ? ಕಂಟೆಂಟು ಬರಹಗಾರರು ಅಥವಾ ಡೈರೆಕ್ಟ್ರು ಯಾವ ಥರ ಕಂಟೆಂಟ್ಗಳು ಮಾಡ್ತಾ ಇದ್ದಾರೆ, ಎಷ್ಟು ಜನ ರೈಟರ್ಸ್ ಇದ್ದಾರೆ, ಆ ರೈಟರ್ ಪರಿಸ್ಥಿತಿಗಳು ಏನಿದೆ, ಎಷ್ಟು ಜನ ಅಸೋಸಿಯೇಟ್ ಡೈರೆಕ್ಟರ್ಗಳು 10 ವರ್ಷ 15 ವರ್ಷ ಅನುಭವ ತಗೊಂಡು ಇಂಡಸ್ಟ್ರಿಯಲ್ಲಿರೋ ಎಷ್ಟೋ ಅಸೋಸಿಯೇಟ್ ಡೈರೆಕ್ಟರ್ಗಳು ಅದ್ಭುತವಾದ ಸ್ಕ್ರಿಪ್ಟ್ಗಳು ಮಾಡಿಟ್ಕೊಂಡಿದ್ದಾರೆ. ಅವ್ರುಗಳಿಗೆ ಯಾವ ಥರದ ಸಪೋರ್ಟ್ ಇದೆ? ನೀವು ಅಂಥ ಒಳ್ಳೆ ಸ್ಕ್ರಿಪ್ಟ್ ಇದೆಯಾ, ಬಂದ್ರಪ್ಪ, ಯಾರು ಸ್ಕ್ರಿಪ್ಟ್ ಮಾಡಿದ್ದೀರಿ, ಅನುಭವ ಇದ್ದವರು ಎಷ್ಟು ಜನ ಇದ್ದೀರಿ, ನಿಮ್ಮ ಸ್ಕ್ರಿಪ್ಟ್ಗಳು ಹೇಳಿ. ಅಥವಾ ಒಂದು ಟೀಮ್ ಮಾಡೋಣ, ಸೀನಿಯರ್ಸನ್ನು, ಹಿರಿಯ ನಿರ್ದೇಶಕರುಗಳಿದ್ದಾರೆ, ಅವ್ರುಗಳ ಒಂದು ಜೊತೆ ಒಂದು ಟೀಮ್ ಮಾಡೋಣ. ಆ ಸ್ಕ್ರಿಪ್ಟ್ ಏನು ಒಂದು ಸಿನಿಮಾ ಮಾಡಬೇಕಂತ ಹೊರಟಿರೋರು ಅಥವಾ ಸ್ಕ್ರಿಪ್ಟ್ ಮಾಡಿಟ್ಕೊಂಡಿರೋರು, ಸೊ ಇವ್ರನ್ನೆಲ್ಲ ಕರೆದು ಆ ಸ್ಕ್ರಿಪ್ಟ್ ಕೇಳೋದು, ಅನಲೈಸ್ ಮಾಡೋದು, ಈ ಥರದ್ದು ಏನು ಒಂದು ಐಡಿಯಾ, ಒಂದು ಪ್ಲ್ಯಾನ್ ನೀವೇನಾದರೂ ಹೇಳಿರ್ತೀರಾ? ಯಾರೂ ಹೇಳಿಲ್ಲ, ಅಥವಾ ಹೇಳ್ತಾನೂ ಇಲ್ಲ. ನೀವು ನಿಮಗೆ ಫಸ್ಟು ಸಿನಿಮಾ ಜನಕ್ಕೆ ಬರ್ತಾ ಇಲ್ಲ ಅಂದ ತಕ್ಷಣವೇ ಅದನ್ನು ಮಾತ್ರ ಬೇಗ ಹೇಳಿಬಿಡ್ತೀರಿ, ಕಂಟೆಂಟ್ ಚೆನ್ನಾಗಿ ಬರ್ತಿಲ್ಲ, ಕಂಟೆಂಟ್ ಇಲ್ಲ. ಕಂಟೆಂಟ್ ಎಲ್ಲಿಂದ ಬರಬೇಕು, ಹೇಗೆ ಬರಬೇಕು, ಎಷ್ಟು ಜನ ಇವತ್ತು ಒಬ್ಬ ರೈಟ್ರ್ ಬಂದವನಿಗೆ ನಾನು ರೈಟಿಂಗ್ ಮಾಡಿಕೊಂಡೆ ಇಲ್ಲಿ ನನ್ನ ಭವಿಷ್ಯ ಕಟ್ಕೊಳ್ಬೋದು ಅಂತ ಯಾರಿಗಾದ್ರೂ ಧೈರ್ಯ ಇದೆಯಾ? ಒಬ್ಬ ರೈಟ್ರಿಗೆ 10-15 ವರ್ಷ ಅಸೋಸಿಯೇಟ್ ಡೈರೆಕ್ಟರಾಗಿ ಕೆಲಸ ಮಾಡೋ ಒಬ್ಬ ಅಸೋಸಿಯೇಟ್ಗೆ ನಂಬಿಕೆನೇ ಇಲ್ಲ. ಅವನಿಗೆ ಅದ್ಭುತವಾದ ಅನುಭವ ಇರುತ್ತೆ, ಅವನಿಗೆ ನಂಬಿಕೆ ಇಲ್ಲ. ಇದೆಲ್ಲ ಯಾರು ಮಾಡಬೇಕು? ಸೀನಿಯರ್ಸ್. ಅದು ನೀವು ಮಾಡಬೇಕು. ನೀವು ಕರೆದು ಈಗ ನಾನು ಒಬ್ಬರು ಯಾರೋ ಹಿರಿಯರ ಹತ್ರ ಮಾತಾಡ್ತಾ ಇದ್ದೆ, ಅವರೆಲ್ಲ ಎಲ್ಲಿ ನಮ್ಮ ಮಾತು ಕೇಳ್ತಾರಪ್ಪ, ಯಾರು ಬರ್ತಾರೆ ಅಂತ. ಸರ್, ಈಗ ಒಂದು ಮನೆಯಲ್ಲಿ
4 ಜನ ಮಕ್ಕಳಿದ್ರೆ ಒಬ್ಬ ಮಾತು ಕೇಳದೇ ಇರ್ಬೋದು, ಇನ್ನು 3 ಜನ ಕೇಳ್ತಾರೆ. ಆ ಕೇಳದೇ ಇದ್ದವನ್ನ ಬಿಟ್ಬಿಡಿ, ಕೇಳುವವ್ರನ್ನ ಗೈಡ್ ಮಾಡಿ, ಅವ್ರಿಗೆ ದಾರಿ ತೋರಿಸಿ. ಕೇಳೋರು ಇದ್ದಾರಲ್ಲ, ಇಲ್ಲ ಕೇಳಲ್ಲ ಅವ್ರು ರಿಜೆಕ್ಟ್ ಮಾಡಿ ಎಷ್ಟು ದಿನ ಅವನು ನಿಮ್ಮ ಮನೆಯಿಂದ ಹೊರಗಿರ್ತಾನೆ ಅಲ್ವಾ? ಸೊ ಇದು ಈಗ ಏನಾಗ್ತಿದೆ, ಕತ್ತಲಿದೆ, ಇವ್ರು ಕಳ್ಕೊಂಡಿದ್ದು ಕತ್ತಲಲ್ಲಿ, ಅಲ್ಲಿ ಟಾರ್ಚ್ ಹಾಕೊಂಡು ಹುಡುಕ್ಬೇಕು, ಬೆಳಕಲ್ಲಿ ಹುಡುಕ್ತಾ ಇದ್ದಾರೆ. ಸಮಸ್ಯೆ ಆ್ಯಕ್ಚುಲಿ ನೋಡಿ, ನಮ್ಮಲ್ಲಿ ಬರ್ತಾ ಇರೋ ಸಮಸ್ಯೆಗಳು ಇದು ಯಾವುದು ಸಮಸ್ಯೆ ದೊಡ್ಡ ಸಾಲ್ವ್ ಆಗದೆ ಇರೋಂಥ ಸಮಸ್ಯೆನೇ ಅಲ್ಲ, ತುಂಬ ಈಸಿ ಸಮಸ್ಯೆ ಇದೆ, ಅದನ್ನೆಲ್ಲ ಬಗೆಹರಿಸ್ಕೊಳ್ಳೋದು. ಬಟ್ ಆ ಇಚ್ಛಾಶಕ್ತಿ ಬೇಕು. ಇದು ನನ್ನ ಇಂಡಸ್ಟ್ರಿ ಅಂತ ಬರೀ ಕ್ಯಾಮ್ರಾದ ಇದ್ರೆ ಮಾತಾಡ್ಬಿಟ್ರೆ ಆಗಲಿಲ್ಲ. ನಾನು ಎಷ್ಟು ಅವರ್ ನಾನು ನನ್ನ ಇಂಡಸ್ಟ್ರಿ ಬಗ್ಗೆ ಮಾತಾಡ್ತೀನಿ, ನನಗೆ ಅನ್ನ ಕೊಟ್ಟು ಇಂಡಸ್ಟ್ರಿ ಬಗ್ಗೆ ಎಷ್ಟು ಅವರ್ ನಾನು ಯೋಚನೆ ಮಾಡ್ತೀನಿ, ಅಯ್ಯೋ ಏನೋ ಒಂಚೂರು ಹೆಚ್ಚು ಕಡಿಮೆ ಆಗ್ತಿದ್ದೀನಿ, ಸರಿ ಮಾಡೋದು ಹೆಂಗೆ ಅಂತ ಸೀರಿಯಸ್ ಆಗಿ ಯೋಚನೆ ಮಾಡ್ತಾ ಇದ್ದೀರಾ, ನಿಮ್ಮ ಆತ್ಮಸಾಕ್ಷಿ ಕೇಳ್ಕೊಳ್ಳಿ. ಅಥವಾ ಮೈಕ್ ಮುಂದೆ ಮೀಡಿಯಾದ ಎದುರುಗಡೆ ಬರೀ ಹಂಗೆ ಹೇಳ್ತಾ ಇದ್ದಾರೆ. ತುಂಬ ನೋವಿದೆ. ತುಂಬ ಜನ ರೈಟರ್ಗಳಿಗೆ, ಅಸೋಸಿಯೇಟ್ ಡೈರೆಕ್ಟರ್, ಆಮೇಲೆ ಆರ್ಟಿಸ್ಟು. ಇವಾಗ ಫಾರ್ ಎಕ್ಸಾಂಪಲ್ ಕಿರಣ್ ರಾಜ್ ಅವರು ಸುಮ್ಮನೆ ನಾನು ಹೀರೋ ಆಗ್ತೀನಿ ಅಂತ ಬಂದಿಲ್ಲ. 10 ವರ್ಷದಿಂದ ಸೀರಿಯಲ್ಲು, ಅಲ್ಲಿ ಸ್ಟ್ರಗಲ್ಲು, ಆಮೇಲೆ ಒಬ್ಬ ಆರ್ಟಿಸ್ಟ್ ಆಗಬೇಕಂತ ಅವರು ಸುಮ್ಮನೆ ಬರೀ ಆ್ಯಕ್ಟಿಂಗ್ ಅಲ್ಲ, ನೀವೇ ನೋಡ್ತಾ ಇದ್ದೀರಿ, ಒಂದು ಪ್ಯಾರಾಗ್ಲೈಡಿಂಗು, ಸ್ಕೈ ಡೈವ್ ಮಾಡೋದು, MMA, ಈ ಥರ ತುಂಬ ಆ್ಯಕ್ಷನ್ದನ್ನು ಕಲಿಯೋದಿರ್ಬೋದು. ಪ್ರತಿಯೊಂದು ಈ ಥರ ಎಲ್ಲ ರೆಡಿಯಾಗಿ ನಾನು ಒಂದು ಏನೋ ಕೊಡುಗೆ ಕೊಡಬೇಕು, ನಾನು ಇಲ್ಲಿ ಕೆಲಸ ಮಾಡಬೇಕು ಅಂತ ಬರುವಂಥ ಇಂಥ ಆರ್ಟಿಸ್ಟ್ಗಳಿಗೆ ಇವ್ರು ಏನು ಮಾಡಬೇಕು? ಅದು ಹೋಗಲಿ, ನಿಮ್ಗೆ ಇನ್ನೊಂದು ಹೇಳ್ತೀನಿ. ಈ ರಾನಿ ಸಿನಿಮಾದ ಟೈಟ್ಲ್ ಲಾಂಚನ್ನು ದುಬೈಯಲ್ಲಿ 13,000 ಅಡಿಯಿಂದ ಜಂಪ್ ಮಾಡಿ ಟೈಟ್ಲನ್ನ ಲಾಂಚ್ ಮಾಡಿದ್ವಿ. ಈ ವಿಷಯ ಮುಂಬೈಗೆ ರೀಚ್ ಆಗುತ್ತೆ. ಮುಂಬೈಯವರು ನಮಗೆ ಕೇಳ್ತಾರೆ, ಏನಿದು ಯಾರೂ ಮಾಡಿಲ್ಲ, ಒಬ್ಬ ಸಿನಿಮಾ ಆರ್ಟಿಸ್ಟ್ ಅವನು, ಸಣ್ಣದೊಂದು ಆ್ಯಕ್ಷನ್ ಸೀಕ್ವೆನ್ಸ್ಗೆ ನೀವು ಡೂಪ್ ಯೂಸ್ ಮಾಡಿ ಅಂತಾರೆ. ಅಂತಾರೆ ಒಂದು ಟೈಟ್ಲ್ ಲಾಂಚಿಗೆ 13,000 ಅಡಿಯಿಂದ ಜಂಪ್ ಮಾಡ್ತಾರೆ ಅಂತ ಬೇರೆ ಇಂಡಸ್ಟ್ರಿಯಿಂದ ನಮಗೆ ಕಾಲ್ ಮಾಡ್ತಾರೆ, ಮಾತಾಡ್ತಾರೆ. ನಮ್ಮ ಇಂಡಸ್ಟ್ರಿಯಿಂದ ಒಂದು ಅಪ್ರಿಷಿಯೇಷನ್ ಒಬ್ಬ ಇಂದ ಬಂದಿಲ್ಲ.